ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 14 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ರ್ಯಾಟ್ ಹೋಲ್ ಮೈನಿಂಗ್, ವೈ ದ ಪ್ರಾಕ್ಟೀಸ್ ಕಂಟಿನ್ಯೂಸ್ ಇನ್ಸ್ಪೈಟ್ ಆಫ್ ಇಟ್ಸ್ ಹಜಾರ್ಡಸ್. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ರ್ಯಾಟ್ ಹೋಲಿಂಗ್ ಮೈನಿಂಗ್ ಬಗ್ಗೆ. ಸೊ ಏನು ಅಂತಂದರೆ, ಈ ಒಂದು ಗಣಿಗಾರಿಕೆ ರ್ಯಾಟ್ ಹೋಲ್ ಮೈನಿಂಗ್ ಅನ್ನುವಂಥದ್ದು ತುಂಬ ಒಂದು ಹಜಾರ್ಡಸ್ ಆಗಿದ್ರೂ ಕೂಡ, ಅಪಾಯಕಾರಿ ಆಗಿದ್ರೂ ಕೂಡ, ಯಾಕೆ ಈ ರೀತಿ ಒಂದು ಗಣಿಗಾರಿಕೆಯನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎಕಾನಮಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ವಾಟ್ ಲೆಡ್ ಟು ದ ಅಜರ್ಬೈಜಾನ್ ಏರ್ಲೈನ್ಸ್ ಜೆಟ್ ಕ್ರಾಶ್. ಸೊ ಇತ್ತೀಚೆಗೆ ಅಜರ್ಬೈಜಾನ್ನಲ್ಲಿ ಅದರದೇ ಆದಂಥ ಒಂದು ವಿಮಾನ ಕ್ರ್ಯಾಶ್ ಆಗಿತ್ತು, ಪತನಗೊಂಡಿತ್ತು. ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಆ ಒಂದು ವಿಮಾನಲ್ಲಿ ಪತನವಾಯಿತು ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅಹೆಡ್ ಆಫ್ ಮೆಗಾ ಇವೆಂಟ್ ನೆಕ್ಸ್ಟ್ ಮಂತ್ UP ಡಿಕ್ಲೇರ್ಸ್ ಮಹಾಕುಂಭ ಏರಿಯಾ ಆಸ್ ನ್ಯೂ ಡಿಸ್ಟಿಕ್. ಸೊ ಏನು, ಈ ಒಂದು ಉತ್ತರ ಪ್ರದೇಶದಲ್ಲಿ ಮಹಾಕುಂಭ ಮೇಳ ಇವೆಂಟ್ ಏನು ನಡೀತಾ ಇದೆ, ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶವನ್ನು ಉತ್ತರ ಪ್ರದೇಶ ಏನು ಮಾಡಿದೆ ಅಂತಂದರೆ ಮಹಾಕುಂಭ ಅನ್ನುವಂಥ ಒಂದು ಹೊಸ ಜಿಲ್ಲೆಯಾಗಿ ಉತ್ತರ ಪ್ರದೇಶ ಮುಂದಿನ ತಿಂಗಳಲ್ಲಿ ಘೋಷಣೆಯನ್ನು ಮಾಡಲಿದೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ರಷ್ಯಾ ಶಿಪ್ಸ್ ರಿಯಾಕ್ಟರ್ ವೆಸೆಲ್ ಟು ಕೂಡಂಕುಲಂ 6th ಯೂನಿಟ್. ಸೊ ಇದು ಈ ತಮಿಳುನಾಡಿನ ಕೂಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದೆ, ಆ ಪವರ್ ಪ್ಲಾಂಟ್ನ 6ನೇ ಘಟಕಕ್ಕೆ ರಷ್ಯಾದಿಂದ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರನ್ನು ಇಲ್ಲಿ ಸಪ್ಲೈಯನ್ನು ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ಟ್ರಂಪ್ ಕಾರ್ಡ್ ಗ್ಲೋಬಲ್ ಪಾಲಿಟಿಕ್ಸ್ ಆ್ಯಂಡ್ ಔಟ್ಕಮ್ಸ್ ಫಾರ್ ಇಂಡಿಯಾ. ಸೊ ಏನು, ಈ ಅಮೆರಿಕಾದ ಅಧ್ಯಕ್ಷರಾಗಿ ಏನು ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾಗಿದ್ದಾರೆ, ಅವರ ಆಯ್ಕೆ ಅನ್ನುವಂಥದ್ದು ಜಾಗತಿಕ ರಾಜಕೀಯದ ಮೇಲೆ ಹಾಗೆ ಇದು ಭಾರತದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಇದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಜೋ ಮೋರ್ ಟನೆಲ್ ಹಾಗೆ PM ಕಿಸಾನ್ ಸ್ಕೀಮ್ ನಂತರದಲ್ಲಿ ಮಿಯಾವಕಿ ಮೆಥಡ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಈ ಒಂದು ಆರ್ಟಿಕಲನ್ನು ನಾವು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಆರ್ಟಿಕಲ್ ಈ ರ್ಯಾಟ್ ಹೋಲ್ ಮೈನಿಂಗ್. ಸೊ ವೈ ದ ಪ್ರಾಕ್ಟೀಸ್ ಕಂಟಿನ್ಯೂಸ್ ಇನ್ ಸ್ಪೈಟ್ ಆಫ್ ಇಟ್ಸ್ ಹಜಾರ್ಡಸ್. ಸೊ ದಿಸ್ ಆರ್ಟಿಕಲ್ ಈಸ್ ಟಾಕಿಂಗ್ ಅಬೌಟ್ ರ್ಯಾಟ್ ಹೋಲ್ ಮೈನಿಂಗ್. ಸೊ ಕನ್ನಡದಲ್ಲಿ ಇದಕ್ಕೆ ಇಲಿ ಬಿಲ ಗಣಿಗಾರಿಕೆ ಅಂತ ಕರಿತೀವಿ, ರ್ಯಾಟ್ ಹೋಲ್ ಮೈನಿಂಗ್. ಹಾಗಿದ್ರೆ ಯಾಕೆ ಈ ಒಂದು ಟಾಪಿಕ್ ಇವಾಗ ಚರ್ಚೆಯಲ್ಲಿದೆ ಅನ್ನೋದನ್ನು ನೋಡೋಣ. ಸೊ ಆನ್ January 6, 2025, 9 ವರ್ಕರ್ಸ್ ವರ್ ಟ್ರಾಪ್ಡ್ ಇನ್ ಅ ಫ್ಲಡ್ ಕೋಲ್ ಮೈನ್ ಇನ್ ಅಸ್ಸಾಮ್ಸ್ ಡೆಮಾ ಹಸಾವೋ ಡಿಸ್ಟಿಕ್. ಬಾಡೀಸ್ ಆಫ್ 4 ಆಫ್ ದ ವರ್ಕರ್ಸ್ ಹ್ಯಾವ್ ಬೀನ್ ರಿಕವರ್ಡ್. ಅಂದರೆ ಇತ್ತೀಚೆಗೆ ಏನಾಗಿತ್ತು ಅಂದರೆ, ಈ ಅಸ್ಸಾಂನಲ್ಲಿ ಈ ರ್ಯಾಟ್ ಹೋಲ್ ಮೈನಿಂಗ್ ಮಾಡಲಿಕ್ಕೆ ಹೋಗಿ, ಈ ಒಂದು ಮೈನಿಂಗನ್ನು ಮಾಡಲಿಕ್ಕೆ ಹೋಗಿ ಸುಮಾರು 9 ಜನರು ಏನಾಗಿದ್ರು ಅಂದರೆ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಅವರಲ್ಲಿ ಇವಾಗ 4 ಜನರ ಶವವನ್ನು ಹೊರಗೆ ತೆಗೆಯಲಾಗಿದೆ. ಸೊ ಏನು ಅಂತಂದರೆ, ಈ ರ್ಯಾಟ್ ಹೋಲ್ ಮೈನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನೀರಿನ ಕಾರಣದಿಂದಾಗಿ, ಪ್ರವಾಹದ ಕಾರಣದಿಂದಾಗಿ ಏನಾಗಿದೆ, ಅಲ್ಲಿನ 9 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದ್ರೆ, ಸೊ ಇದಕ್ಕಿಂತ ಮೊದಲು 2017ರಲ್ಲಿ ಈ ಒಂದು ಕೋಲ್ ಮೈನಿಂಗ್ಗೆ ಸಂಬಂಧಪಟ್ಟಂತೆ UPSCಯ ಮೇನ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ಏನು ಅಂತ ನೋಡೋಣ. ಸೊ ಇನ್ಸ್ಪೈಟ್ ಆಫ್ ಅಡ್ವರ್ಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ಕೋಲ್ ಮೈನಿಂಗ್ ಈಸ್ ಸ್ಟಿಲ್ ಇನ್ಎವಿಟೇಬಲ್ ಫಾರ್ ಡೆವಲಪ್ಮೆಂಟ್. ಸೊ ಇದರ ಅರ್ಥ ಏನಂತಂದ್ರೆ, ಇನ್ಸ್ಪೈಟ್ ಆಫ್ ಅಡ್ವರ್ಸಿಯಲ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂದರೆ, ಸೊ ಇದು ಪರಿಸರದ ಮೇಲೆ ಪ್ರತಿಕೂಲ ಅಂದರೆ ಋಣಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ. ಆದರೂ ಕೂಡ ಏನಂತಂದರೆ, ಈ ಕೋಲ್ ಮೈನಿಂಗ್ ಅಂದರೆ ಕಲ್ಲಿದ್ದಲಿನ ಗಣಿಗಾರಿಕೆ ಅನ್ನುವಂಥದ್ದು ಈ ಅಭಿವೃದ್ಧಿಗೆ, ಎಕಾನಮಿ ಡೆವಲಪ್ಮೆಂಟ್ಗೆ ಇನ್ನೂ ಕೂಡ ಇದು ಅಗತ್ಯವಾಗಿದೆ ಅನ್ನೋದನ್ನು ಸೊ ಈ ಒಂದು ಕ್ವಶನಲ್ಲಿ ಕೇಳಿರುವಂಥದ್ದು. ಸೊ ಈ ಒಂದು ಕ್ವಶನ್ 2017ರಲ್ಲಿ ಕೇಳಿದ್ದಾರೆ. ಎಸ್, ಹಾಗಿದ್ರೆ ನಾವು ಇವಾಗ ನೋಡಬೇಕಾಗಿರುವಂಥದ್ದು ಏನಂತಂದರೆ, ಈ ಒಂದು ರ್ಯಾಟ್ ಹೋಲ್ ಮೈನಿಂಗ್
ರಾಟ್ ಹೋಲ್ ಮೈನಿಂಗ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಂಡು. ರಾಟ್ ಹೋಲ್ ಮೈನಿಂಗ್, ಸೊ ಕನ್ನಡದಲ್ಲಿ ಇದಕ್ಕೆ ಇಲಿ ಬಿಲ ಗಣಿಗಾರಿಕೆ ಅಂತ ಕರೀತಾರೆ. ಸೊ ರಾಟ್ ಹೋಲ್ ಮೈನಿಂಗ್ ಅಂತಂದರೆ ಇದು ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಅತ್ಯಂತ ಅಪಾಯಕಾರಿ ಪದ್ಧತಿ. ಅಂದರೆ ಅದು ಇಲಿ ಬಿಲ ಗಣಿಗಾರಿಕೆ ಅಥವಾ ರಾಟ್ ಹೋಲ್ ಮೈನಿಂಗ್ ತಂತ್ರಜ್ಞಾನ ಆಗಿದೆ. ಸೊ ಇದರ ಅರ್ಥ, ಈ ರಾಟ್ ಹೋಲ್ ಮೈನಿಂಗಲ್ಲಿ ನಾವು ಕಲ್ಲಿದ್ದಲನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಕಲ್ಲಿದ್ದಲನ್ನ ಹೊರ ತೆಗೆಯುವಂಥ ಒಂದು ತಂತ್ರಜ್ಞಾನವೇ ಏನಾಗಿದೆ ಅಂತಂದರೆ ಈ ರಾಟ್ ಹೋಲ್ ಮೈನಿಂಗ್ ಆಗಿದೆ. ಹಾಗೆ ಈ ಕಳ್ಳತನದಲ್ಲಿ ಗಣಿಗಾರಿಕೆ ನಡೆಸುವವರು, ಅದನ್ನು ಅಂದರೆ ಯಾರು ಈ ರೀತಿಯ ಒಂದು ಗಣಿಗಾರಿಕೆಯನ್ನು ಮಾಡ್ತಾರೆ ಅಂತಂದರೆ ಕಳ್ಳತನದಲ್ಲಿ ಗಣಿಗಾರಿಕೆ ನಡೆಸುವವರು ಅನುಸರಿಸುವ ಇಲಿಬಿಲ ಗಣಿಗಾರಿಕೆಯು ಮೇಘಾಲಯ, ಅಂದರೆ ಯಾವ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ಮೇಘಾಲಯ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಈ ರೀತಿಯ ಒಂದು ಪದ್ಧತಿ ಅನ್ನುವಂಥದ್ದು ಬಳಕೆಯಲ್ಲಿದೆ. ಹಾಗಿದ್ರೆ ಏನಿದು ರಾಟ್ ಹೋಲ್ ಮೈನಿಂಗ್ ಅಂತಂದರೆ ಇದರಲ್ಲಿ ಒಂದು ಕಿರಿದಾಗಿರುವಂಥ ಅಥವಾ ಲಂಬವಾದಂಥ ಒಂದು ಸುರಂಗವನ್ನು ಕೊರೆಯಲಾಗತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನೋಡ್ಬೋದು, ಈ ರೀತಿ ಭೂಮಿ ಇರುತ್ತೆ. ಸೊ ಅವುಗಳಿಗೆ ಏನು ಮಾಡಲಾಗುತ್ತೆ, ಈ ರೀತಿ ಲಂಬವಾಗಿ ಅವುಗಳಲ್ಲಿ ಸಣ್ಣದಾದಂಥ ಒಂದು ಸುರಂಗವನ್ನು ಕೊರೆಯಲಾಗತ್ತೆ. ಸೊ ಅದರಲ್ಲಿರುವಂಥ ಒಂದು ಮಾರ್ಗವನ್ನು ನೋಡಿದ್ರೆ ಎಷ್ಟು ಸಣ್ಣದ ಅಂದರೆ ಆ ಒಂದು ಏನು ರಂಧ್ರ ಇರುತ್ತೆ, ಈ ಏನು ಇಲಿಗಳು ಬಿಲವನ್ನು ಯಾವ ರೀತಿ ಕೊರೆಯುತ್ತೆ ನೋಡಿ, ಅದೇ ರೀತಿ ಚಿಕ್ಕದಾಗಿರುವಂಥ ಬಿಲಗಳನ್ನ ಅಥವಾ ರಂಧ್ರಗಳನ್ನ ಇಲ್ಲಿ ಕೊರೆಯಲಾಗತ್ತೆ. ಅದೇ ಕಾರಣಕ್ಕಾಗಿ ಇದಕ್ಕೆ ಇಲಿ ಬಿಲ ಗಣಿಗಾರಿಕೆ ಅಥವಾ ರಾಟ್ ಹೋಲ್ ಮೈನಿಂಗ್ ಅಂತ ಹೆಸರು ಬಂದಿರುವಂಥದ್ದು. ಸೊ ಇಲ್ಲಿ ಒಬ್ಬ ಸಣ್ಣ ಮನುಷ್ಯನಷ್ಟೇ ಇಳಿಯುವಷ್ಟಂಥ ಜಾಗ ಮಾತ್ರ ಇದರಲ್ಲಿ ಇರುತ್ತೆ. ಸೊ ಈ ಚಿತ್ರದಲ್ಲಿ ನೋಡ್ಬೋದು, ಒಬ್ಬರಿಗೆ ಮಾತ್ರ ಹೋಗಲಿಕ್ಕೆ ಅದರಲ್ಲಿ ಅವಕಾಶ ಇರುತ್ತೆ, ಅಷ್ಟು ಚಿಕ್ಕದಾಗಿರೋಂಥ ಸ್ಥಳಾವಕಾಶ ಅಲ್ಲಿರುತ್ತೆ. ಸೊ ಇದರಲ್ಲಿ ಸಾಮಾನ್ಯವಾಗಿ ಏನು ಮಾಡಲಾಗತ್ತೆ ಅಂದರೆ ಮಕ್ಕಳು ಮತ್ತು ಮಹಿಳೆಯರನ್ನು ಈ ಸುರಂಗದೊಳಗೆ ಕಳುಹಿಸಲಾಗತ್ತೆ. ಅಂದರೆ ಮಂಡಿ ಮೇಲೆ ಸುರಂಗದೊಳಗೆ ಸಾಗುವ ಇವರು ಪಿಕಾಸಿಗಳನ್ನ ಬಳಸಿ ಕಲ್ಲಿದ್ದಲು ಗಣಿಗಾರಿಕೆ ನಡೆಸುತ್ತಾರೆ. ಸೊ ಈ ಥರ ಇಲ್ಲಿ ಏನು ಮಾಡ್ಬೋದು ಅಂದರೆ ಕುಳಿತುಕೊಂಡೆ ಒಂದು ಟ್ರಾವೆಲ್ ಇರುತ್ತೆ. ಸೊ ಅದರಲ್ಲಿ ಕುಳಿತುಕೊಂಡು ಏನು ಮಾಡ್ಬೋದು ಅಂತಂದರೆ ಈ ಒಂದು ಮೈನಿಂಗ್ ಆ್ಯಕ್ಟಿವಿಟಿನ ನಡೆಸಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ 2 ರೀತಿಯ ಒಂದು ಮೈನಿಂಗ್ ಆ್ಯಕ್ಟಿವಿಟಿ ಅನ್ನೋಂಥದ್ದು ಬರುತ್ತೆ. ಅಂದರೆ ಮೊದಲನೇದಾಗಿ ಒಂದು ಗುಡ್ಡದ ಇಳಿಜಾರಿಗೆ ಲಂಬವಾಗಿ ಸುರಂಗ ಕೊರೆಯುವುದು. ಗುಡ್ಡ ಇರುತ್ತೆ, ಆ ಗುಡ್ಡದ ಒಂದು ಇಳಿಜಾರು ಏನಿರುತ್ತೆ ಅದಕ್ಕೆ ಲಂಬವಾಗಿ. ಸೊ ಈ ಮೊದಲನೇ ಒಂದು ಚಿತ್ರದಲ್ಲಿ ನೋಡ್ಬೋದು, ಈ ರೀತಿ ಗುಡ್ಡ ಇರುತ್ತೆ. ಸೊ ಅದಕ್ಕೆ ಲಂಬವಾಗಿ ಏನು ಮಾಡಲಾಗುತ್ತೆ ಅಂದರೆ ಈ ರೀತಿ ಸುರಂಗವನ್ನು ಕೊರೆದು ಅಲ್ಲಿ ಕಲ್ಲಿದ್ದಲಿನ ಗಣಿಗಾರಿಕೆನ ಮಾಡಲಾಗತ್ತೆ. ಸೊ ಇದು ಎಷ್ಟು ಆಳದವರೆಗೆ ಇರುತ್ತೆ ಅಂತಂದರೆ ಸುಮಾರು 2 ಮೀಟರ್ ಏನಿರುತ್ತೆ ಅಂದರೆ ಚಿಕ್ಕದಾಗಿರುವಂಥದ್ದು. ಸೊ ನಂತರದಲ್ಲಿ ಇನ್ನೊಂದು ನೋಡೋದಾದ್ರೆ ಆಯತಾಕಾರದ ಸುರಂಗ ಕೊರೆಯುವ ತಂತ್ರ. ಸೊ ಇದರಲ್ಲಿ ಸುಮಾರು 10ರಿಂದ 100 ಚದರ ಮೀಟರ್ವರೆಗೆ ಏನು ಮಾಡಲಾಗತ್ತೆ ಅಂದರೆ ಅಲ್ಲಿ ಸುರಂಗವನ್ನು ಕೊರೆಯಲಾಗತ್ತೆ. ಸೊ ನಂತರದಲ್ಲಿ ಇಲ್ಲಿ ಒಮ್ಮೆ ಏನಾದರೂ 100ರಿಂದ 400 ಅಡಿ ಆಳ ಆ ಒಂದು ಸುರಂಗವನ್ನು ಕೊರೆಯುವುದು ಆದ ನಂತರ ಏನು ಮಾಡಲಾಗತ್ತೆ ಅಂದರೆ ಅಲ್ಲಿ ಮತ್ತೆ ಒಂದು ಗುಂಡಿಯನ್ನು ತೋಡಲಾಗತ್ತೆ ಲಂಬವಾಗಿ. ಸೊ ನಂತರದಲ್ಲಿ ಅಲ್ಲಿ ಕಲ್ಲಿದ್ದಲು ನಿಕ್ಷೇಪ ಏನಾದರೂ ಪತ್ತೆ ಆದರೆ ಸಣ್ಣದ ಇಲಿ ಬಿಲದ ಗಾತ್ರದ ಸುರಂಗ ಕೊರೆಯುವನ್ನು ಅಡ್ಡವಾಗಿ ಮತ್ತೆ ಕೊರೆಯಲಾಗತ್ತೆ. ಸೊ ಇದರ ಮೂಲಕ ಇಲ್ಲಿ ಕಾರ್ಮಿಕರು ಇಳಿದು ಮತ್ತೆ ಏನು ಮಾಡ್ತಾರೆ, ಅಲ್ಲಿಂದ ಕಲ್ಲಿದ್ದಲನ್ನು ಹೊರಗೆ ತೆಗೆಯಲಾಗತ್ತೆ. ಸೊ ಇದಿಷ್ಟು ಏನಂತಂದರೆ ಕಲ್ಲಿದ್ದಲು ಈ ಒಂದು ರಾಟ್ ಹೋಲ್ ಮೈನಿಂಗ್ ಅಂತಂದರೆ ಏನು, ಅದರಲ್ಲಿ ಯಾವೆಲ್ಲ ವಿಧಗಳು ಬರುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಿದ್ದೀವಿ. ಸೊ ನಾವಿವಾಗ ಈ ಒಂದು ಕಲ್ಲಿದ್ದಲಿನಿಂದ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳಾಗ್ತಾ ಇದೆ, ಯಾವ ಒಂದು ಕಾರಣಕ್ಕಾಗಿ ಇದನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಬರುತ್ತೆ, ರಾಷ್ಟ್ರೀಯ ಹಸಿರು ಮಂಡಳಿ. ಸೊ ಇದನ್ನು ಏನು ಮಾಡುತ್ತೆ ಅಂದರೆ ನಿಷೇಧವನ್ನು ಮಾಡುತ್ತೆ. ಸೊ 2014ರ ಸಂದರ್ಭದಲ್ಲಿ. ಹಾಗಿದ್ರೆ ಯಾಕೆ ಈ ರೀತಿಯ ಒಂದು ಪದ್ಧತಿಯನ್ನು ಯಾಕೆ ಇದು ನಿಷೇಧವನ್ನು ಮಾಡಿತು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಏನಂತಂದರೆ ಈ ರೀತಿಯ ಒಂದು ರಾಟ್ ಹೋಲ್ ಮೈನಿಂಗ್ ಅನ್ನುವಂಥದ್ದು ಏನಂತಂದರೆ ಇದು ಒಂದು ಕಾನೂನು ಬಾಹಿರ ಆಗಿದೆ, ಅಕ್ರಮ ಒಂದು ಚಟುವಟಿಕೆ ಆಗಿದೆ. ಹಾಗೆ ಇದು ಹಲವಾರು ಒಂದು ಜನರ ಮೇಲೆ ಆರೋಗ್ಯದ ಮೇಲೆ ಏನಾಗ್ತದೆ ಅಂದರೆ ಪರಿಣಾಮವನ್ನು ಬೀರ್ತಾ ಇದೆ. ಸೊ ಅಲ್ಲಿ ಸೂಕ್ತವಾದಂಥ ಗಾಳಿ ಇರೋದಿಲ್ಲ. ಸೊ ಆಗಾಗ ಏನಾಗತ್ತೆ ಅಂತಂದರೆ ಅಲ್ಲಿ ಈ ರೀತಿ ಒಂದು ಸಂದರ್ಭದಲ್ಲಿ ಪ್ರವಾಹಗಳಾಗತ್ತೆ, ಅಂದರೆ ನೀರು ಒಳನುಗ್ಗತ್ತೆ. ಹಾಗೆ ಅಲ್ಲಿ ಆ ಒಂದು ರಂಧ್ರ ಏನಾದ್ರು ಸುರಂಗ ಏನು ಮಾರ್ಗ ಇರುತ್ತೆ ಅದು ಆಗಾಗ ಕುಸಿತಕ್ಕೂ ಕೂಡ ಒಳಗಾಗತ್ತೆ. ಸೊ ಈ ರೀತಿ ಪರಿಣಾಮದಿಂದ ಜನರ ಸಾವು ಕೂಡ ಆಗತ್ತೆ. ಸೊ ಇದಕ್ಕೆ ಉದಾಹರಣೆ ನಾವು ಇತ್ತೀಚಿನ ಒಂದು ಈ ಅಸ್ಸಾಮದ ಪ್ರಕರಣವನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡ್ಬೋದು. ಹಾಗೆ ಇದರಿಂದ ಮತ್ತೆ ಯಾವ ರೀತಿ ಒಂದು ಪರಿಣಾಮಗಳಾಗತ್ತೆ ಅಂತಂದರೆ ಸೊ ಮಣ್ಣಿನ ಕುಸಿತ. ಸೊ ನಂತರದಲ್ಲಿ ಅರಣ್ಯ ನಾಶವನ್ನು ಕೂಡ ಮಾಡ್ಬೋದು, ಅರಣ್ಯ ನಾಶ. ಸೊ ನಂತರದಲ್ಲಿ
ಎಸ್, ಸೊ ಇಲ್ಲಿ ಜಲಮಾಲಿನ್ಯ ಕೂಡ ಆಗತ್ತೆ. ಯಾವ ರೀತಿ ಅಂತಂದರೆ, ಏನು ಈ ಕಲ್ಲಿದ್ದಲಿನ ಸುರಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಹಲವಾರು ಏನು ರಾಸಾಯನಿಕಗಳೇನಿರುತ್ತೆ ನೋಡಿ, ಸಲ್ಫೇಟ್ಗಳಾಗಿರ್ಬೋದು ಅಥವಾ ಈ ಕಬ್ಬಿಣದ ಐರನ್ ಕಂಟೆಂಟ್ ಏನಿರ್ಬೋದು, ಸೊ ಇವೆಲ್ಲವೂ ಕೂಡ ಏನಾಗುತ್ತೆ, ಜಲಮೂಲಗಳನ್ನ ಸೇರಿ ಜಲಮಾಲಿನ್ಯಕ್ಕೆ ಕಾರಣವಾಗತ್ತೆ. ಹಾಗೆ ಏನು ಈ ಮೇಘಾಲಯದಲ್ಲಿ ಅಸ್ಸಾಂನಲ್ಲಿರುವಂಥ 2 ನದಿಗಳು ಏನಾಗಿದೆ ಅಂತಂದರೆ ಇದೇ ಕಾರಣಕ್ಕಾಗಿ ಅಲ್ಲಿ ಕಲುಷಿತಗೊಂಡಿರುವಂಥದ್ದು. ಸೊ ಲುಖಾ ಅನ್ನುವಂಥ ಒಂದು ನದಿ ಬರುತ್ತೆ, ಲುಖಾ ಮತ್ತು ಮೈಂಡು ಅನ್ನುವಂಥ 2 ನದಿಗಳು ಏನಾಗಿದೆ ಅಂತಂದರೆ ಇದೇ ಕಾರಣಕ್ಕಾಗಿ ಅಲ್ಲಿ ಮಾಲಿನ್ಯಗೊಂಡಿರುವಂಥದ್ದು, ಕಲುಷಿತಗೊಂಡಿರುವಂಥದ್ದು. ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖ ಕಾರಣ ಏನಂತಂದರೆ, ಯಾಕೆ ಏನಂತಂದರೆ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ ಯಾಕೆ ನಿಷೇಧವನ್ನು ಮಾಡಿದೆ ಅಂತಂದ್ರೆ, ಸೊ 2014ರಲ್ಲಿ ಅಲ್ಲಿನ ಒಂದು ಸ್ಥಳೀಯ NGO, ಅಂದರೆ ಈ ಒಂದು ಮೇಘಾಲಯದಲ್ಲಿನ NGO ಏನು ಮಾಡುತ್ತೆ ಅಂದರೆ ಒಂದು ವರದಿಯನ್ನು ನೀಡುತ್ತೆ. ಏನು ವರದಿ ಅಂತಂದ್ರೆ, ಈ ಒಂದು ರ್ಯಾಟ್ ಹೋಲ್ ಮೈನಿಂಗ್ ಅಂದರೆ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅಲ್ಲಿ ಮಕ್ಕಳು ಮತ್ತು ಮಹಿಳೆಯರನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಕಾರಣವನ್ನು ಹೇಳುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಏನು ಮಾಡುತ್ತೆ ಅಂದರೆ 2014ರಲ್ಲಿ ಏನು ಮಾಡುತ್ತೆ, ಈ ರೀತಿ ಒಂದು ಪದ್ಧತಿಯನ್ನು ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ನಿಷೇಧವನ್ನು ಮಾಡ್ತಾರೆ. ಹಾಗಿದ್ರೆ ಯಾಕೆ 2014ರಲ್ಲಿಯೇ ಈ ಒಂದು ಇಷ್ಟೊಂದು ತಡವನ್ನು ಮಾಡಲಿಕ್ಕೆ ಕಾರಣ ಏನಾಗಿತ್ತು ಅಂತಂದ್ರೆ, ಏನು ಅಂತಂದರೆ ಈ ಒಂದು ಮೇಘಾಲಯದಲ್ಲಿ ಈ ಕೋಲ್ಸ್ ಆ್ಯಂಡ್ ಮೈನ್ಸ್ ನ್ಯಾಷನಲೈಸೇಷನ್ ಆ್ಯಕ್ಟ್ 1973 ಏನಿದೆ, ಸೊ ಇದು ಏನು ಮಾಡುತ್ತೆ ಅಂದರೆ ಈ ರೀತಿಯ ಮೈನಿಂಗ್ ಆ್ಯಕ್ಟಿವಿಟಿ ಅನ್ನೋದು ಸ್ಟೇಟ್ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಹೀಗಾಗಿ ಇದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ರೀತಿಯ ಒಂದು ಹೆಚ್ಚಿನ ಅಧಿಕಾರ ಇರಲಿಲ್ಲ. ಸೊ ಹೀಗಾಗಿ ಅಲ್ಲಿಯವರೆಗೆ ಅದನ್ನು ನಿಷೇಧವನ್ನು ಮಾಡಿರಲಿಲ್ಲ. ಸೊ ನಂತರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ, ಈ ರೀತಿಯ ದುರಂತಕ್ಕೆ ಕಾರಣಗಳು ಏನಾಗಿರುತ್ತೆ, ಏನು ಈ ರ್ಯಾಟ್ ಹೋಲ್ ಮೈನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ಒಂದು ಜನರ ಸಾವು ಆಗತ್ತೆ. ಸೊ ಈ ದುರಂತಕ್ಕೆ ಯಾವ ರೀತಿ ಕಾರಣಗಳಾಗತ್ತೆ ಅಂದರೆ, ಏನು ಈ ಚಿಕ್ಕದಾಗಿರುವಂಥ ರಂಧ್ರಗಳೇನಿರುತ್ತೆ, ಸೊ ಈ ರಂಧ್ರದಲ್ಲಿ ಏನಂತಂದರೆ ಸರಿಯಾದ ಒಂದು ಉಸಿರಾಟವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಸೂಕ್ತವಾದ ಗಾಳಿ ವ್ಯವಸ್ಥೆ ಇರೋದಿಲ್ಲ. ಹಾಗೆ ಆ ರಂಧ್ರಕ್ಕೆ ಯಾವುದೇ ರೀತಿಯ ಒಂದು ಭದ್ರ ಬುನಾದಿ ಇರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಆ ಒಂದು ರಂಧ್ರ ಕುಸಿತಕ್ಕೆ ಒಳಗಾಗತ್ತೆ. ಹಾಗೆ ಅಲ್ಲಿ ನೀರು ಕೂಡ ಒಳನುಗ್ಬೋದು, ಅಂದರೆ ಪ್ರವಾಹ ಕೂಡ ಆಗ್ಬೋದು. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ರ್ಯಾಟ್ ಹೋಲ್ ಮೈನಿಂಗ್ ಮಾಡುವಂಥ ಕಾರ್ಮಿಕರು ಏನಿರ್ತಾರೆ ಅವರ ಒಂದು ಜೀವಕ್ಕೆ ಕುತ್ತನ್ನು ತರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ವಾಟ್ ಲೆಡ್ ಟು ದ ಅಜರ್ಬೈಜಾನ್ ಏರ್ಲೈನ್ಸ್ ಜೆಟ್ ಕ್ರ್ಯಾಶ್. ಸೊ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಈ ಅಜರ್ಬೈಜಾನ್ ಏನಿದೆ, ಅಜರ್ಬೈಜಾನ್ ಇದರ ಒಂದು ವಿಮಾನ ಪತನ ಆಗಿದೆ. ಸೊ ಈ ವಿಮಾನ ಪತನ ಆಗಿರುವ ಒಂದು ಪ್ರದೇಶವನ್ನು ನೋಡೋದಾದರೆ ಸಂಘರ್ಷ ಪೀಡಿತ ಸ್ಥಳಗಳಲ್ಲಿ ಆಗಿದೆ, ಸಂಘರ್ಷ ಪೀಡಿತ ಸ್ಥಳದಲ್ಲಿ. ಹಾಗಿದ್ರೆ ಯಾವ ಒಂದು ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಈ ಒಂದು ಅಜರ್ಬೈಜಾನ್ನ ವಿಮಾನ ಕ್ರಾಶ್ ಆಗಿದೆ ಅಂತಂದರೆ, ಅದು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಏನು ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ಏನಾಗಿದೆ ಅಂದರೆ ಈ ಒಂದು ಅಜರ್ಬೈಜಾನ್ನ ವಿಮಾನ ಅನ್ನುವಂಥದ್ದು ಪತನ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ, ಈ ಅಜರ್ಬೈಜಾನ್ ವಿಮಾನ ಅನ್ನುವಂಥದ್ದು ಏನಿದೆ, ಸೊ ಇದು ಸಿವಿಲ್ ಏವಿಯೇಷನ್ ಆಗಿದೆ, ಅಂದರೆ ನಾಗರಿಕರನ್ನು ಹೊತ್ತೊಯ್ಯುವಂಥ ಒಂದು ವಿಮಾನ ಆಗಿತ್ತು. ಸೊ ಇದೇನಾಗಿದೆ ಅಂತಂದರೆ ಇವಾಗ ಪತನ ಆಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ, ಈ ಒಂದು ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ನಾಗರಿಕರ ವಿಮಾನಯಾನಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಸಮಸ್ಯೆಗಳೇನು, ಹಾಗೆ ಅವುಗಳಿಗೆ ಕುರಿತಾಗಿರುವಂಥ ಅಂತಾರಾಷ್ಟ್ರೀಯ ಕಾನೂನುಗಳು ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಲಿದ್ದೇವೆ. ಸೊ ಈ ಒಂದು ವಿಮಾನ ಏನಂತಂದ್ರೆ ಕಳೆದ ವರ್ಷ ಡಿಸೆಂಬರ್ 25, 2024ರಂದು ಇದು ಅಜರ್ಬೈಜಾನ್ನ ವಿಮಾನ, ಅಂದರೆ ಈ ಒಂದು ಅಜರ್ಬೈಜಾನಲ್ಲಿ ಬಾಕೂನ್ ಅಂತ ಏನು ರಾಜಧಾನಿ, ಇದು ಅಜರ್ಬೈಜಾನ್ನ ರಾಜಧಾನಿ ಆಗಿದೆ, ಅಜರ್ಬೈಜಾನ್. ಸೊ ಈ ಒಂದು ವಿಮಾನ ಈ ಬಾಕೂನಿಂದ ರಷ್ಯಾದ ಚೆಚೆನ್ಯಾ ಅಂತ ಒಂದು ಚೆಚೆನ್ಯ, ಸೊ ಈ ಒಂದು ಪ್ರದೇಶ ಬರುತ್ತೆ. ಈ ಒಂದು ಪ್ರದೇಶದ ರಾಜಧಾನಿ, ಸೊ ನಮ್ಮಲ್ಲಿ ಇವಾಗ ಏನು ರಾಜ್ಯಗಳಂತ ಏನು ಬರುತ್ತೆ, ರಾಜ್ಯಗಳ ರಾಜಧಾನಿ ಯಾವ ರೀತಿ ಇರುತ್ತೆ ಅದೇ ರೀತಿ ರಷ್ಯಾದ ಈ ಚೆಚೆನ್ಯಾದ ರಾಜಧಾನಿ ಆಗಿರುವಂಥ ಗ್ರೋಜ್ನಿಗೆ ಹೋಗ್ತಾ ಇರುತ್ತೆ, ಗ್ರೋಜ್ನಿ. ಸೊ ಈ ಒಂದು ಮ್ಯಾಪಲ್ಲಿ ನೋಡ್ಬೋದು ಏನಂತಂದ್ರೆ
ಸೊ ಇಲ್ಲಿ ಅಜರ್ಬೈಜಾನ್ ಇದೆ. ಸೊ ಅದರ ರಾಜಧಾನಿ ಆಗಿರುವಂಥ ಬಾಕು ಅಂತ ಪ್ರದೇಶ ಇದೆ. ಸೊ ನಂತರದಲ್ಲಿ ಇಲ್ಲಿ ರಷ್ಯಾ ಇದೆ. ಸೊ ರಷ್ಯಾದಲ್ಲಿ ಈ ಒಂದು ಚೆಚೆನ್ಯಾ ಅಂತ ಒಂದು ರಾಜ್ಯ ಇದೆ. ಅದರ ಒಂದು ರಾಜಧಾನಿಯಾಗಿ ಈ ಗ್ರೋಜ್ನಿ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಇದು ಫ್ಲೈಟ್ ಈ ಥರ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಮಸ್ಯೆ, ಸೊ ಇಲ್ಲಿ ಮಾರ್ಗ ಮಧ್ಯದಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಈ ಗ್ರೋಜ್ನಿ ಅಂತ ಏನು ಪ್ರದೇಶ ಇದೆ. ಸೊ ಇದರ ಮೇಲೆ ಏನಂತಂದ್ರೆ ಈ ಒಂದು ಉಕ್ರೇನ್ ಏನಿದೆ, ಸೊ ಇದು ಡ್ರೋನ್ ದಾಳಿಯನ್ನು ಮಾಡ್ತಾ ಇರುತ್ತೆ. ಡ್ರೋನ್ ದಾಳಿ. ಸೊ ಈ ಡ್ರೋನ್ ದಾಳಿಗೆ ಪ್ರತೀಕಾರವಾಗಿ ರಷ್ಯಾ ಕೂಡ ಏನು ಮಾಡ್ತಾ ಇರುತ್ತೆ ಅಂದರೆ ಈ ಒಂದು ಡ್ರೋನ್ಗೆ ಗುಂಡನ್ನು ಹಾರಿಸ್ತಾ ಇರುತ್ತೆ. ಸೊ ಇವಾಗ ಏನಾಗುತ್ತೆ, ಈ ಫ್ಲೈಟ್ ಏನು ಬರ್ತಾ ಇರುತ್ತೆ ಈ ಒಂದು ಗ್ರೋಜ್ನಿಗೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ರಷ್ಯಾ ಏನು ಗುಂಡನ್ನು ಹಾರಿಸ್ತಾ ಇರುತ್ತೆ ಈ ಒಂದು ಉಕ್ರೇನ್ ಡ್ರೋನ್ ಮೇಲೆ. ಸೊ ಅದರಲ್ಲಿ ಒಂದು ಗುಂಡು ಏನಾಗುತ್ತೆ ಈ ಒಂದು ಬಾಕು ಈ ಒಂದು ಅಜರ್ಬೈಜಾನ್ನ ಫ್ಲೈಟ್ ಏನಿರುತ್ತೆ ಅದಕ್ಕೆ ತಗಲುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ ಇದಕ್ಕಿಂತ ಮೊದಲು ಅಲ್ಲಿನ ಅಜರ್ಬೈಜಾನ್ನ ಒಂದು ಏವಿಯೇಷನ್ ಅಂದರೆ ಅದಕ್ಕೆ ಒಂದು ಆರ್ಡರನ್ನು ಕಳಿಸಿರುತ್ತೆ. ಸೊ ಅಂದರೆ ಅದಕ್ಕೆ ಈಗಾಗಲೇ ಗೊತ್ತಿರುತ್ತೆ, ಅಂದರೆ ಈ ಒಂದು ಪ್ರದೇಶ ಗ್ರೋಜ್ನಿ ಅನ್ನುವಂಥದ್ದು ಏನಿದೆ ಅಂದರೆ ಅಲ್ಲಿ ಯುದ್ಧ ನಡೀತಾ ಇದೆ. ಸೊ ಹೀಗಾಗಿ ನೀವು ಈ ವಿಮಾನವನ್ನು ಆ ಕ್ಯಾಸ್ಪಿಯನ್ ಸಿ ಏನಿದೆ, ಸೊ ಈ ಕ್ಯಾಸ್ಪಿಯನ್ ಮಾರ್ಗವಾಗಿ ವಿಮಾನವನ್ನು ಕೊಂಡೊಯ್ಬೇಕಂತ ಹೇಳಿ ಇಲ್ಲಿ ಏನು ಮಾಡಲಾಗಿರುತ್ತೆ ಅಂದರೆ ಅದಕ್ಕೆ ಆದೇಶವನ್ನು ಕಳಿಸಿರುತ್ತೆ. ಸೊ ಅಂದರೆ ಆ ಒಂದು ಫ್ಲೈಟ್ ಇಲ್ಲಿ ರಷ್ಯಾದ ಏರ್ಪೋರ್ಟ್ ಮೇಲೆ ಇಳಿಲಿಕ್ಕೆ ನಿರಾಕರಣೆಯನ್ನು ಮಾಡಿದ ನಂತರ ಅದಕ್ಕೆ ಈ ಒಂದು ಆರ್ಡರನ್ನು ಪಾಸ್ ಮಾಡಲಾಗಿರುತ್ತೆ. ಆದರೆ ಈ ಆರ್ಡರ್ ಅನ್ನುವಂಥದ್ದು ಅದಕ್ಕೆ ತಲುಪಿರೋದಿಲ್ಲ. ಯಾವುದಕ್ಕೆ ಅಂತಂದರೆ ಈ ಒಂದು ವಿಮಾನಕ್ಕೆ. ಯಾಕೆಂತಂದರೆ ಸೊ ಈ ಒಂದು ಪ್ರದೇಶ ಏನಿದೆ, ಈ ಗ್ರೋಜ್ನಿ ಅನ್ನುವಂಥ ಪ್ರದೇಶ ಏನಿದೆ, ಸೊ ಇಲ್ಲಿ GPS ಜಾಮಿಂಗ್ ಆಗಿರುತ್ತೆ. ಸೊ ಇಲ್ಲಿ ಈ ಆರ್ಡರ್ ಅನ್ನುವಂಥದ್ದು ಅವರಿಗೆ ತಲುಪಲಿಕ್ಕೆ ಸಾಧ್ಯವಾಗಿರೋದಕ್ಕೆ ಕಾರಣ ಏನಂತಂದರೆ ಅಲ್ಲಿ GPS ಜಾಮಿಂಗ್ ಆಗಿರುತ್ತೆ. ಅಂದರೆ ಆ ಒಂದು ವಿಮಾನಕ್ಕೆ ಆ ಆದೇಶ ಅನ್ನುವಂಥದ್ದು ತಲುಪದೇ ಹೋಗಿರುತ್ತೆ. ಅಂದರೆ GPS ಜಾಮಿಂಗ್ ಅಂತಂದರೆ ಏನು ಅಂತಂದರೆ ಅಲ್ಲಿ ಸಿಗ್ನಲ್ಗಳನ್ನ ಬ್ಲಾಕ್ ಮಾಡಲಾಗತ್ತೆ. ಅದಕ್ಕೆ ಯಾವುದೇ ರೀತಿಯ ಸಿಗ್ನಲ್ ದೊರೆಯೋದಿಲ್ಲ. ಸೊ ನಂತರದಲ್ಲಿ ಏನಂತಂದರೆ ಇಲ್ಲಿ ಸ್ಪೂಪಿಂಗ್ ಏರಿಯಾ ಆಗಿರುತ್ತೆ. ಇದು ಸ್ಪೂಪಿಂಗ್ ಏರಿಯಾ ಏನಿದು ಸ್ಪೂಪಿಂಗ್ ಏರಿಯಾ ಅಂತಂದ್ರೆ ಏನು ಇವಾಗ ವಿಮಾನಗಳು ಈ ಒಂದು ಪ್ರದೇಶದಲ್ಲಿ ಹಾರಾಟವನ್ನು ಮಾಡ್ತಾ ಇರುತ್ತೆ, ಅವುಗಳಿಗೆ ತಪ್ಪಾದ ಸಂದೇಶಗಳನ್ನ ಫಾಲ್ಸ್ ಸಿಗ್ನಲ್ಸ್ಗಳನ್ನ ಕಳಿಸಲಾಗತ್ತೆ ಈ ಒಂದು ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ. ಸೊ ಇದೇ ಕಾರಣಕ್ಕಾಗಿ ಏನಾಗತ್ತೆ ಅಂದರೆ ಈ ರೀತಿ ಒಂದು ಗುಂಡು ತಗಲಿ ಆ ಒಂದು ವಿಮಾನ ಅನ್ನುವಂಥದ್ದು ಅಲ್ಲಿನ ರಷ್ಯಾದ ಒಂದು ಏರ್ಪೋರ್ಟನ್ನು ತಲುಪಲಿಕ್ಕೆ ಸಾಧ್ಯವಾಗದ ಅದೇನು ಮಾಡುತ್ತೆ ಅಂದರೆ ಈ ಒಂದು ಕಜಕಸ್ತಾನ್ನ ಅಕ್ತಾವು ಅನ್ನುವಂಥ ಒಂದು ಏನು ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಅದನ್ನು ಕೊಂಡೊಯ್ಯಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಾರೆ. ಆದರೆ ಈ ಏನು ಕಜಕಸ್ತಾನ ಈ ಅಕ್ತಾವು ಅನ್ನುವಂಥ ಏನು ಈ ಒಂದು ವಿಮಾನ ನಿಲ್ದಾಣ ಇದೆ, ಇದಕ್ಕೆ ಹೋಗುವ ಅಂದರೆ 3 ಕಿಲೋಮೀಟರ್ ಅಂತರದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ವಿಮಾನ ಕ್ರ್ಯಾಶ್ ಆಗಿ ಅದರಲ್ಲಿ ಸುಮಾರು 38 ಜನರು ಸಾವನ್ನಪ್ತಾರೆ. ಸೊ ಇದಿಷ್ಟು ಈ ಒಂದು ಇನ್ಸಿಡೆಂಟ್ನ ಹಿನ್ನೆಲೆ ಆದರೆ, ಸೊ ನಾವಿವಾಗ ನೋಡಬೇಕಾಗಿರುವಂಥದ್ದು ಏನಂತಂದರೆ ಯಾವೆಲ್ಲ ಒಂದು ಸ್ಥಳಗಳಲ್ಲಿ GPS ಅನ್ನುವಂಥದ್ದು ಏನಿದೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅನ್ನುವಂಥದ್ದು ಏನಿದೆ, ಇದು ಇಂಟರ್ಫರೆನ್ಸ್ ಆಗಿದೆ. ಇಂಟರ್ಫರೆನ್ಸ್ ಹಾಟ್ಸ್ಪಾಟ್ ಎಲ್ಲಿ ಕಂಡುಬರುತ್ತೆ? ಇಂಟರ್ಫರೆನ್ಸ್ ಹಾಟ್ಸ್ಪಾಟ್ ಅಂದರೆ ಆ ಒಂದು ಪ್ರದೇಶಗಳಲ್ಲಿ ಈ ಒಂದು GPS ಅನ್ನುವಂಥದ್ದು ವರ್ಕ್ ಆಗೋದಿಲ್ಲ. ಸೊ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಅರೌಂಡ್ ಬ್ಲ್ಯಾಕ್ ಸಿ ಸುತ್ತಮುತ್ತ ಕೂಡ ಇಲ್ಲಿ GPS ಅನ್ನುವಂಥದ್ದು ವರ್ಕ್ ಆಗೋದಿಲ್ಲ, ಅಂದರೆ ಯಾವುದೇ ರೀತಿಯ ಸಿಗ್ನಲ್ಗಳು ನಿಮಗೆ ಸಿಗೋದಿಲ್ಲ. ಸೊ ನಂತರದಲ್ಲಿ ಇರಾಕ್ ಆಗಿರ್ಬೋದು, ಹಾಗೆ ಉಕ್ರೇನ್ ಮತ್ತು ಈ ರಷ್ಯಾದ ಸ್ಥಳಗಳಲ್ಲಿ ಏನಂತಂದರೆ ಯಾವುದೇ ರೀತಿಯ GPS ಅನ್ನುವಂಥದ್ದು ವರ್ಕ್ ಆಗೋದಿಲ್ಲ. ಹಾಗೆ ಕೆಲವೊಂದಿಷ್ಟು ಅಂದರೆ ಈ ಈಸ್ಟರ್ನ್ ಮೆಡಿಟೇರಿಯನ್ ಸಿ ಏನಿದೆ, ಸೊ ಈ ಭಾಗದಲ್ಲಿ ಕೂಡ ಏನಂತಂದ್ರೆ ಈ ಒಂದು GPS ಅನ್ನುವಂಥದ್ದು ವರ್ಕ್ ಆಗೋದಿಲ್ಲ, ಟೆರೇನಿಯನ್ ಸಿ. ಸೊ ಹೀಗಾಗಿ ಈ ಒಂದು ಸ್ಥಳಗಳಿಗೆ ನೀವೇನಾದರೂ ವಿಮಾನವನ್ನು ತೊಗೊಂಡು ಹೋಗ್ಬೇಕಂದ್ರೆ ಆ ಪೈಲಟ್ಗಳೇನಿರ್ತಾರೆ ಅವರಿಗೆ ಈ ರೀತಿ ಒಂದು ಮಾಹಿತಿ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಸೊ ನಂತರದಲ್ಲಿ ನಾವು ನೋಡ್ತಾ ಇರುವಂಥದ್ದು ಏನಂತಂದ್ರೆ ಇವೇನು ಸಂಘರ್ಷ ಪೀಡಿತ ಸ್ಥಳಗಳಲ್ಲಿ ಏನು ಇವಾಗ ಈ ಒಂದು ನಾಗರಿಕ ವಿಮಾನಗಳು ಅಂದರೆ ಸಾಮಾನ್ಯ ಪ್ರಜೆಗಳು ಅಲ್ಲಿ ಹೋಗುವಂಥ ವಿಮಾನ ಏನಿರುತ್ತೆ, ಸೊ ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಥ ಅವಘಡಗಳಾದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕಾನೂನುಗಳ ಬಗ್ಗೆ ನೋಡೋಣ.
ಸೊ ಕಾನೂನುಗಳು ಏನು ಹೇಳುತ್ತೆ ಅನ್ನೋಂಥದ್ದನ್ನ. ಸೊ ಮೊದಲನೇದಾಗಿ ಏನಂತಂದರೆ ಇಲ್ಲಿ ಚಿಕಾಗೋ ಕನ್ವೆನ್ಷನ್ ಅಂತ ಬರುತ್ತೆ, ಚಿಕಾಗೋ ಕನ್ವೆನ್ಷನ್. ಹಾಗಿದ್ರೆ ಏನು ಹೇಳುತ್ತೆ ಈ ಚಿಕಾಗೋ ಕನ್ವೆನ್ಷನ್ ಅಂತಂದ್ರೆ, ಸೊ ಏನು ಇವಾಗ ಈ ಒಂದು ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಏನಾದರೂ ನಾಗರಿಕ ವಿಮಾನಯಾನ ಏನಾದರೂ ಹೋದರೆ ಅವುಗಳ ಸುರಕ್ಷತೆಯನ್ನು ಖಾತ್ರಿಪಡಿಸುತ್ತೆ ಇದು. ಅಂದರೆ ಏನು ಆ ಒಂದು ಪ್ರದೇಶ ಏನಿರುತ್ತೆ, ಸೊ ಇವಾಗ ರಷ್ಯಾ ಮತ್ತು ಉಕ್ರೇನ್ ಇದೆ. ಸೊ ಇನ್ ಕೇಸ್ ಏನಾದರೂ ಈ ಒಂದು ಸಂಘರ್ಷ ಪೀಡಿತ ಸ್ಥಳದಲ್ಲಿ ರಷ್ಯಾದಲ್ಲಿ ಏನಾದರೂ ಈ ಒಂದು ನಾಗರಿಕ ವಿಮಾನಕ್ಕೆ ಏನಾದರೂ ತೊಂದರೆ ಆದರೆ ಅದರ ಹೊಣೆಗಾರಿಕೆ ಅನ್ನುವಂಥದ್ದು ರಷ್ಯಾದ ಮೇಲೆ ಇರುತ್ತೆ. ಸೊ ಇವಾಗ ಆಗಿರುವಂಥದ್ದು ರಷ್ಯಾದ ಮೇಲೆ ಹೊಣೆಗಾರಿಕೆ ಆಗಿರುವಂಥದ್ದು. ಹಾಗೆ ಸೊ ನಂತರದಲ್ಲಿ ಇನ್ನೊಂದು, ಈ ರೀತಿ ಏನಾದರೂ ಇದರಲ್ಲಿ ಅಪರಾಧವನ್ನು ಮಾಡಿದರೆ ಇದಕ್ಕೆ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ದೇಶಗಳು ಏನು ಮಾಡಿದೆ ಅಂದರೆ ಕೆಲವೊಂದಿಷ್ಟು ಕಾನೂನುಗಳನ್ನು ಕೂಡ ತಂದಿದೆ. ಸೊ ಕೆನಡಾದಲ್ಲಿ ಸೇಫರ್ ಸ್ಕೈ ಇನಿಷಿಯೇಟಿವ್ ಅಂತ ಇದೆ. ಹಾಗೆ ಡಚ್ ಅವರು ರಿಸ್ಕ್ ಅಸೆಸ್ಮೆಂಟ್ ಮ್ಯಾನ್ಯುವಲ್ ಫಾರ್ ಸಿವಿಲ್ ಏರ್ಕ್ರಾಫ್ಟ್ ಆಪರೇಷನ್ ಓವರ್ ಆರ್ ನಿಯರ್ ಕಾನ್ಫ್ಲಿಕ್ಟ್ ಝೋನ್ ಅಂತ ಒಂದು ಇನಿಷಿಯೇಟಿವ್ನ ಕೂಡ ಜಾರಿಗೆ ತಂದಿದ್ದಾರೆ. ಸೊ ಅದಾದ ನಂತರದಲ್ಲಿ ಇಲ್ಲಿ IATA ಅಂತ ಬರುತ್ತೆ. ಸೊ ಇದೊಂದು ಪೋರ್ಟಲ್ ಆಗಿದೆ. ಸೊ ಈ ಪೋರ್ಟಲ್ ಏನು ಮಾಡುತ್ತೆ ಅಂತಂದ್ರೆ, ಸೊ ಯಾರು ವಿಮಾನಯಾನಗಳಲ್ಲಿ ಇಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಅಲರ್ಟ್ ಮೆಸೇಜನ್ನು ನೀಡುತ್ತೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಈ ಏರ್ ಸ್ಪೇಸ್ ಆಗಿರ್ಬೋದು, ಹಾಗೆ ಈ ಏರ್ಪೋರ್ಟ್ ಆಪರೇಷನ್ ಕುರಿತು ಅಲ್ಲಿ ಒಂದಿಷ್ಟು ಅಲರ್ಟ್ ಮೆಸೇಜ್ಗಳನ್ನು ಕಳಿಸುತ್ತೆ. Now let us move to the next topic. The Trump called global politics and outcomes for India. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಏನಂತಂದರೆ ಟ್ರಂಪ್ ಆಡಳಿತದ ಬಗ್ಗೆ. ಟ್ರಂಪ್ ಆಡಳಿತ 2.0. ಸೊ ಏನಿವಾಗ ಎರಡನೇ ಬಾರಿ ಈಗ ಡೊನಾಲ್ಡ್ ಟ್ರಂಪ್ ಅವರು US ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಈ ಆಯ್ಕೆ ಅನ್ನುವಂಥದ್ದು ಜಾಗತಿಕವಾಗಿ ಮತ್ತು ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ ಇಲ್ಲಿ ಟ್ರಂಪ್ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇದೆ, ಅವರ ವ್ಯಕ್ತಿತ್ವ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕಾಗಿರುತ್ತೆ. ಸೊ ಮೊದಲನೇದಾಗಿ ಏನಂತಂದರೆ ಈ ಟ್ರಂಪ್ ಅವರು ಏನಿದ್ದಾರೆ, ಸೊ ಇವರು ಯಾವುದೇ ರೀತಿಯ ಒಂದು ಫಿಲ್ಟರ್ ಇಲ್ಲದೆ ಮಾತನಾಡುವಂಥ ವ್ಯಕ್ತಿ. ಸೊ ಇವರ ಮಾತಿನಿಂದ ಯಾರಿಗಾದರೂ ಏನಾದರೂ ಅದರಿಂದ ತೊಂದರೆ ಆಗ್ಬೋದು ಅನ್ನುವಂಥದ್ದನ್ನು ವಿಚಾರ ಮಾಡದೆ ಏನು ಮಾಡ್ತಾರೆ ಅಂದರೆ ಇವರು ಮಾತನಾಡ್ತಾರೆ. ಸೊ ಈ ರೀತಿ ಒಂದು ಮಾತನಾಡುವ ಶೈಲಿನ ಇವರು ಹೊಂದಿದ್ದಾರೆ. ಹಾಗೆ ಇವರ ಆಡಳಿತದಲ್ಲಿ ಬಲವಂತದ ನಾಯಕತ್ವ ಆಗಿರಬಹುದು, ಅಥವಾ ಇವರು ಹಲವಾರು ದೇಶಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಒಪ್ಪಂದದಲ್ಲಿನ ಚಾಣಾಕ್ಷತೆಯನ್ನು ನೋಡೋದಾದರೆ, ಹಾಗೆ ಸೊ ಈ ರೀತಿಯ ಒಂದು ನಡೆಗಳಿಂದ ಏನಾಗ್ತಾರೆ ಅಂತಂದರೆ US ಈ ಹಿಂದೆ ಏನು ಹಲವಾರು US ಅಂದರೆ ಇಲ್ಲಿವರೆಗೆ 46 ಜನ US ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವ್ರಿಗೆಲ್ಲರಿಗೂ ಕುಂತ ಈ ಎಲ್ಲ ಒಂದು ಗುಣಗಳಿಂದ ಏನಾಗ್ತಾರೆ ಅಂತಂದರೆ ಇವರು ಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ಇವರನ್ನು ಧ್ರುವೀಕರಣದ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಧ್ರುವೀಕರಣದ ವ್ಯಕ್ತಿ ಅಂದರೆ ಸಮಾಜವನ್ನು ಅಥವಾ ಈ ಒಂದು ದೇಶಗಳನ್ನ ಒಡೆದು ಆಳುವಂಥ ವ್ಯಕ್ತಿ ಅಂತ. ಹಾಗೆ ಇವರು ಹಲವಾರು ವಿವಾದಗಳಲ್ಲಿ ಕೂಡ ಸಿಲುಕಿಕೊಂಡಿದ್ದಾರೆ. ಸೊ ಇತ್ತೀಚೆಗೆ ನೋಡಿರ್ಬೋದು ನೀವು ಈ ಹುಷ್ ಮಣಿ ಪ್ರಕರಣ ಏನಿದೆ, ಸೊ ಇದರಲ್ಲಿ ಕೂಡ ಇವರ ಹೆಸರು ಕೇಳಿಬಂದಿತ್ತು. ಸೊ ಈ ರೀತಿ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇದು ಜಾಗತಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರಬಹುದು. ಸೊ ಈ ಹಿಂದೆ ಏನು ಟ್ರಂಪ್ ಆಡಳಿತ ಮೊದಲನೇ ಬಾರಿಗೆ ಏನು ಆಯ್ಕೆ ಆಗಿದ್ರು, ಆ ಒಂದು ಸಂದರ್ಭದಲ್ಲಿ ಆಯ್ಕೆಯಾದಾಗ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ರು ಅಂತಂದ್ರೆ ಅಮೇರಿಕಾ ಮೊದಲು ನೀತಿ ಅನ್ನೋದು ಜಾರಿಗೆ ತಂದಿದ್ರು. ಅಮೇರಿಕಾದ ಮೊದಲು ನೀತಿ. ಸೊ ಈ ಮೂಲಕ ಏನಂತಂದರೆ ಇವರು ಅಮೇರಿಕಾಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ನೀಡಿದರು. ಸೊ ಅದಾದ ನಂತರದಲ್ಲಿ ಇವರು ಏನು ಹಲವಾರು ಒಂದು ಅಂತಾರಾಷ್ಟ್ರೀಯ ಒಪ್ಪಂದಗಳೇನಿರುತ್ತೆ ಆ ಒಪ್ಪಂದಗಳನ್ನು ಕೂಡ ಇವರು ಫಾಲೋ ಮಾಡಲಿಕ್ಕೆ ಹಿಂಜರಿತಾ ಇದ್ದರು. ಸೊ ಅದಾದ ನಂತರದಲ್ಲಿ ಏನಂತಂದರೆ ಈ ಅಂತಾರಾಷ್ಟ್ರೀಯ ಒಪ್ಪಂದವಾಗಿರುವಂಥ ಪ್ಯಾರಿಸ್ ಒಪ್ಪಂದ ಏನಿತ್ತು, ಈ ಪ್ಯಾರಿಸ್ ಒಪ್ಪಂದನ ಕೂಡ ಇವರು ಹಿಂಸರಿತಾರೆ. ಸೊ ಇವರ ಒಂದು ಆಡಳಿತದ ಅವಧಿಯಲ್ಲಿ. ಸೊ ನಂತರದಲ್ಲಿ ಹಲವಾರು ಒಂದು ಜಾಗತಿಕ ಸಂಸ್ಥೆಗಳಾಗಿರುವಂಥ ಯುನೈಟೆಡ್ ನೇಷನ್ ಆಗಿರ್ಬೋದು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಆಗಿರ್ಬೋದು, ಸೊ ಇವುಗಳನ್ನು ವಿಸರ್ಜನೆಯನ್ನು ಮಾಡ್ತಾರೆ. ಯಾವ ಒಂದು ಕಾರಣಕ್ಕಾಗಿ ಇವರು ವಿಸರ್ಜನೆಯನ್ನು ಮಾಡ್ತಾರೆ ಅಂತಂದರೆ, ಏನು ವಿಶ್ವಸಂಸ್ಥೆ ಇದೆ, ನ್ಯಾಟೋ ಇದೆ, ಇದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಯಾರು ನೀಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ US ನೀಡ್ತಾ ಇದೆ. ಸೊ ಇದರ ಒಂದು ಹಣಕಾಸಿನ ಇದರಲ್ಲಿ ವೆಚ್ಚದಲ್ಲಿ ಏನಾಗ್ತಾ ಇದೆ ಅಂದರೆ ಇತರ ದೇಶಗಳು ಇಲ್ಲಿ ಲಾಭವನ್ನು ಪಡಿತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಆರೋಪವನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್, ಮೇಕ್ ಅಮೇರಿಕಾ
ಗ್ರೇಟ್ ಅಗೇನ್ ಅನ್ನುವಂಥ ನೀತಿನ ಜಾರಿಗೆ ತೆಗೆದುಕೊಂಡ್ಬರ್ತಾರೆ. ಸೊ ಈ ರೀತಿಯ ಒಂದು ನೀತಿ ಏನಿದೆ, ಸೊ ಈ ನೀತಿ ಏನಾಗತ್ತೆ ಅಂದರೆ ವ್ಯಾಪಾರ ಯುದ್ಧಕ್ಕೆ ಕಾರಣವಾಗತ್ತೆ. ಸೊ ನಂತರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಈ ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷತೆ ಅನ್ನುವಂಥದ್ದು ಭಾರತದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ. ಸೊ ಈ ಹಿಂದಿನ ಒಂದು ಅವಧಿಯಲ್ಲಿ ನೋಡೋದಾದ್ರೆ ಭಾರತದೊಟ್ಟಿಗೆ ಇವ್ರದ್ದು ಒಂದು ಮಿಶ್ರ ರೀತಿಯ ಸಂಬಂಧ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಭಾರತದ ಪರವಾಗಿ ಮತ್ತು ಭಾರತದ ವಿರೋಧವಾಗಿ ಕೆಲವೊಂದಿಷ್ಟು ನಡೆಗಳು ಅಥವಾ ಕ್ರಮಗಳು ಇವರ ಒಂದು ಆಡಳಿತ ಅವಧಿಯಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ಏನಂತಂದರೆ ಮೋದಿ ಮತ್ತು ಟ್ರಂಪ್ ಅವರದ್ದು ಒಂದು ಉತ್ತಮವಾದಂಥ ಬಾಂಧವ್ಯ ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ. ಸೊ ಹೀಗಾಗಿ ಈ ಎರಡನೇ ಆಡಳಿತದಲ್ಲಿ ಕೂಡ ಉಭಯ ದೇಶಗಳ ಒಂದು ಸಂಬಂಧ ಅನ್ನುವಂಥದ್ದು ಚೆನ್ನಾಗಿ ಹೋಗ್ಬೋದು, ನಡೆದುಕೊಂಡು ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. Now let us move to the next topic. Ahead of mega event next month, UP declares Mahakumbha area as new district. ಸೊ ಇಲ್ಲಿ ಮುಂದಿನ ತಿಂಗಳು ಏನು ಮಾಡಲಿದೆ ಅಂತಂದರೆ ಉತ್ತರ ಪ್ರದೇಶ ಮಹಾಕುಂಭ ಅನ್ನುವಂಥ ಒಂದು ಹೊಸ ಜಿಲ್ಲೆಯನ್ನು ಇಲ್ಲಿ ರಚನೆಯನ್ನು ಮಾಡಲಿದೆ. ದ ಉತ್ತರ ಪ್ರದೇಶ್ ಗೌರ್ಮೆಂಟ್ ಡಿಕ್ಲೇರ್ಡ್ ದಿ ಮಹಾಕುಂಭ ಏರಿಯಾ, ಏನಿವಾಗ ಮಹಾಕುಂಭ ಏನು ಇವೆಂಟ್ ನಡೀತಾ ಇದೆ ಆ ಒಂದು ಪ್ರದೇಶವನ್ನು ಇಲ್ಲಿ ಒಂದು ಮಹಾಕುಂಭ ಮೇಳ ಡಿಸ್ಟಿಕ್ ಅಂತ ಹೇಳಿ ಅದನ್ನು ರಚನೆಯನ್ನು ಮಾಡಲಿದೆ. ಸೊ ಈ ಮೂಲಕ ಉತ್ತರ ಪ್ರದೇಶದಲ್ಲಿ ಅದು 76ನೆಯ ಒಂದು ಜಿಲ್ಲೆಯಾಗಿ ರೂಪುಗೊಳ್ಳಲಿದೆ. ಸೊ ಇದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದ್ರೆ ದ ಉತ್ತರ ಪ್ರದೇಶ್ ಗೌರ್ಮೆಂಟ್ ಡಿಕ್ಲೇರ್ ಮಹಾಕುಂಭ ಮೇಳ ಏರಿಯಾ a temporary 76th district named Mahakumbha Mela district ahead of 2025 ಮಹಾಕುಂಭ ಮೇಳ. ಸೊ ಈ ಒಂದು ಪ್ರದೇಶವನ್ನು ಮಹಾಕುಂಭ ಮೇಳ ಡಿಸ್ಟಿಕ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದ. ಸೊ ಇಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಏನೆಲ್ಲ ಒಂದು ಆಡಳಿತಾತ್ಮಕ ರಚನೆ ಇರುತ್ತೆ ಅಂತಂದರೆ ಇದರಲ್ಲಿ ಸುಮಾರು 67 ಜಿಲ್ಲೆಗಳು ಇದನ್ನು ಒಳಗೊಂಡಿರುತ್ತೆ. ಸೊ ನಾವಿವಾಗ ಎಕ್ಸಾಮ್ ಪರ್ಸ್ಪೆಕ್ಟಲ್ಲಿ ನೋಡಬೇಕಾಗಿರುವಂಥದ್ದು ಈ ಜಿಲ್ಲೆಗಳನ್ನು ಹೌ ಆರ್ ನ್ಯೂ ಡಿಸ್ಟ್ರಿಕ್ಟ್ ಕಾರ್ಡ್, ಹೊಸ ಜಿಲ್ಲೆಗಳನ್ನು ಹೇಗೆ ಇಲ್ಲಿ ನಿರ್ಮಾಣವನ್ನು ಮಾಡಲಾಗತ್ತೆ, ರಚನೆಯನ್ನು ಮಾಡಲಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಯಾವುದೇ ಒಂದು ಜಿಲ್ಲೆಗಳ ರಚನೆ ಆಗಿರ್ಬೋದು ಅಥವಾ ಜಿಲ್ಲೆಗಳ ರದ್ದತಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅವುಗಳ ರಚನೆ ಮಾಡುವಂಥ ಅಧಿಕಾರ, ಅವುಗಳನ್ನು ರದ್ದು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ದಿಸ್ ಕ್ಯಾನ್ ಐದರ್, ಸೊ ಈ ರೀತಿ ಒಂದು ರಚನೆಯನ್ನು ಯಾವ ರೀತಿ ಮಾಡ್ಬೋದು ಅಂದರೆ ಎಕ್ಸಿಕ್ಯೂಟಿವ್ ಆರ್ಡರ್ ಬೈ ಪಾಸಿಂಗ್ ಲಾ ಇನ್ ದ ಸ್ಟೇಟ್ ಅಸೆಂಬ್ಲಿ, ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಅಥವಾ ಒಂದು ಕಾನೂನನ್ನ ಅಸೆಂಬ್ಲಿಯಲ್ಲಿ ಸ್ಟೇಟ್ ಅಸೆಂಬ್ಲಿಯಲ್ಲಿ ಕಾನೂನನ್ನ ಪಾಸ್ ಮಾಡುವ ಮುಖಾಂತರ ಏನು ಮಾಡ್ಬೋದು ಅಂದರೆ ಈ ಜಿಲ್ಲೆಗಳ ರಚನೆ ಮತ್ತು ರದ್ದತಿಯನ್ನು ಮಾಡ್ಬೋದು. ಮೆನಿ ಸ್ಟೇಟ್ಸ್ ಪ್ರಿಪೇರ್ ದಿ ಎಕ್ಸಿಕ್ಯೂಟಿವ್ ರೂಟ್, ಅಂದರೆ ಹೆಚ್ಚಿನ ಒಂದು ಏನು ಈ ಒಂದು ರಾಜ್ಯಗಳು ಏನು ಮಾಡುತ್ತೆ ಅಂದರೆ ಎಕ್ಸಿಕ್ಯೂಟಿವ್ ರೂಟನ್ನು ಫಾಲೋ ಮಾಡುತ್ತೆ ಈ ಒಂದು ಜಿಲ್ಲೆಗಳನ್ನ ರಚನೆ ಮಾಡುವಂಥ ಸಂದರ್ಭ, ಅಂದರೆ ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ, ಅಂದರೆ ಬೈ ಇಶ್ಯೂಯಿಂಗ್ ನೋಟಿಫಿಕೇಶನ್ ಇನ್ ದ ಆಫಿಷಿಯಲ್ ಗೆಜೆಟ್ನಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸುವ ಮೂಲಕ ಏನು ಮಾಡುತ್ತೆ ಈ ಜಿಲ್ಲೆಗಳನ್ನ ರಚನೆಯನ್ನು ಮಾಡುತ್ತೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು 2011 ಸೆನ್ಸಸ್, ಸೊ 2011 ಪ್ರಕಾರ ದೇಶದಲ್ಲಿ 593 ಒಂದು ಜಿಲ್ಲೆಗಳಿದ್ದು, ಆದರೆ 2021 ಒಂದು ಪ್ರಕಾರ ನೋಡೋದಾದ್ರೆ ಸೊ ಭಾರತದಲ್ಲಿ ಸುಮಾರು 779 ಜಿಲ್ಲೆಗಳಿದೆ. 779 ಜಿಲ್ಲೆಗಳಿದೆ. Now let us move on to the next topic. Russia ships reactor vessel to Kudamkulam 6th unit. ಸೊ ಇಲ್ಲಿ ಈ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಈ ತಮಿಳುನಾಡಿನ ಈ ಕುಡಂಕುಲಂನ 6ನೇ ಘಟಕಕ್ಕೆ ಏನು ಮಾಡಿದೆ ಅಂದರೆ ರಷ್ಯಾದಿಂದ ರಿಯಾಕ್ಟರ್ ವೆಸಲ್ಗಳನ್ನ ಇಲ್ಲಿ ಸಪ್ಲೈ ಮಾಡಿದ್ದಾರೆ. ಕರೆಂಟ್ಲಿ 4 PVR ಅಂದರೆ 1000 ಮೆಗಾವ್ಯಾಟ್ ರಿಯಾಕ್ಟರ್ಸ್ ಆರ್ ಬೀಯಿಂಗ್ ಬಿಲ್ಟ್ ಆಟ್ ದ ಈ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸೈಟ್ ಅಕಾರ್ಡಿಂಗ್ ಟು ರಷ್ಯನ್ ಡಿಸೈನ್. ಸೊ ಏನಿವಾಗ 6 ಇಲ್ಲಿ ರಿಯಾಕ್ಟರ್ಗಳೇನಿದೆ ಈ 6ರಲ್ಲಿ 4 ರಿಯಾಕ್ಟರ್ಗಳನ್ನ ಏನು ಮಾಡ್ತಾ ಇದೆ ಅಂತಂದರೆ ರಷ್ಯಾದವರೇ ಇದರ ವಿನ್ಯಾಸವನ್ನು ಮಾಡಿರುವಂಥದ್ದು. ಹಾಗೆ ಏನು ಈ ರಿಯಾಕ್ಟರ್ಗಳೇನಿದೆ ಇವುಗಳಿಗೆ ಬೇಕಾಗಿರುವಂಥ ಫ್ಯೂಯಲ್ ಅಥವಾ ಇಂಧನವನ್ನು ಈ ರಷ್ಯಾದವರು ಇದನ್ನು ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಭಾರತದಲ್ಲಿ ಕಾರ್ಯಾಚರಣೆಯಲ್ಲಿ ಇರುವಂಥ ಪ್ರಮುಖವಾಗಿರುವಂಥ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಕೂಡ ತಿಳ್ಕೊಂಡಿರಬೇಕಾಗಿರುತ್ತೆ. Now let us move to the next topic. PM opens Jadmore tunnel in Jammu Kashmir, silent on statehood. ಸೊ ಇತ್ತೀಚೆಗೆ ಈ ಕಾಶ್ಮೀರದ ಗಾಂದರ್ಬಲ್ ಜಿಲ್ಲೆಯಲ್ಲಿ ನಿರ್ಮಾಣವಾಗಿರುವಂಥ ಜಡ್ಮೋರ್ ಸುರಂಗವನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆಯನ್ನು ಮಾಡಿದರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಜಡ್ಮೋರ್
ಈ ಒಂದು ಸುರಂಗದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಿಂದಿಯಲ್ಲಿ ಜಡ್ ಮೋಡ್ ಅಂದರೆ ಇದು ಜಡ್ ತಿರುವಂತ, ಅಂದರೆ ಈ ಹಿಂದೆ ಈ ಒಂದು ಸುರಂಗ ನಿರ್ಮಾಣವಾಗೋಕ್ಕಿಂತ ಮೊದಲು ಇದು ಜಡ್ ಆಕಾರದಲ್ಲಿ ಇತ್ತು. ಸೊ ಹೀಗಾಗಿ ಈ ಒಂದು ಟನಲ್ಗೆ ಈ ಒಂದು ಹೆಸರನ್ನು ಇಟ್ಟಿದ್ದಾರೆ. ಸೊ ಯಾಕೆ ಈ ರೀತಿ ಒಂದು ಸುರಂಗವನ್ನು ಮಾಡಲಿಕ್ಕೆ ಕಾರಣವಾಗಿರುವುದು ಅಂತಂದ್ರೆ, ಸೊ ಈ ಜಡ್ ಮೋಡ್ ಸುರಂಗ ಏನಿದೆ ಇದರ ಈ ಹಿಂದೆ ಉಗ್ರರ ದಾಳಿಯನ್ನು ಮಾಡಿದರು. ಸೊ ಇದರ ಪರಿಣಾಮವಾಗಿ ಈ ಒಂದು ಸಂದರ್ಭದಲ್ಲಿ 7 ಮಂದಿ ಕಾರ್ಮಿಕರು ಕೂಡ ಸಾವನ್ನಪ್ಪಿದ್ರು. ಸೊ ಈ ಒಂದು ಸುರಂಗದ ಉದ್ದವನ್ನು ನೋಡೋದಾದರೆ ಇದು ಸುಮಾರು 6.5 ಕಿಲೋಮೀಟರ್ ಉದ್ದವಿರುವಂಥದ್ದು. ಹಾಗೆ ಇದನ್ನು 2400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಸೊ ನಾವಿವಾಗ ನೋಡಬೇಕಾಗಿರುವಂಥದ್ದು ಯಾಕೆ ಇದು ಅಷ್ಟೊಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ರಕ್ಷಣಾತ್ಮಕ ಒಂದು ದೃಷ್ಟಿಯಿಂದ ಅಂತಂದರೆ, ಸೊ ಇದು ಸರ್ವ ಋತುವಿನಲ್ಲೂ ಲಡಾಖ್ಗೆ ಸಂಪರ್ಕವನ್ನು ಮಾಡುತ್ತೆ. ಏನು ಇವಾಗ ಜಮ್ಮು ಕಾಶ್ಮೀರ ಇದೆ, ಸೊ ಈ ಜಮ್ಮು ಕಾಶ್ಮೀರದಿಂದ ಲಡಾಖ್ಗೆ ಎಲ್ಲ ಕಾಲದಲ್ಲೂ, ಸರ್ವ ಋತು ಅಂತಂದರೆ ಎಲ್ಲ ಕಾಲದಲ್ಲೂ ಕೂಡ ಏನು ಮಾಡುತ್ತೆ, ಇದಕ್ಕೆ ಸಂಪರ್ಕವನ್ನು ಒದಗಿಸುತ್ತೆ. ಹಾಗೆ ರಕ್ಷಣಾ ಸರಕುಗಳ ಸಾಗಾಟಕ್ಕೆ, ಏನಿವಾಗ ಆರ್ಮಿಗೆ ಸಂಬಂಧಪಟ್ಟಿರುವಂಥ ಸರಕುಗಳನ್ನ ಸೊ ಈ ಒಂದು ಟನಲ್ ಮುಖಾಂತರ ಮಾಡ್ಬೋದು. ಹಾಗೆ ಈ ಒಂದು ಜಮ್ಮು ಕಾಶ್ಮೀರದಿಂದ ಲಡಾಖ್ಗೆ ಈ ಹಿಂದೆ ಸರಕು ಮತ್ತು ಅಂದರೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ಸರಕುಗಳನ್ನ ಆಗಿರ್ಬೋದು ಅಥವಾ ಸಿಬ್ಬಂದಿಗಳನ್ನ ನಿಯೋಜಿಸಲಿಕ್ಕೆ ಹೆಚ್ಚಾಗಿ ಏರ್ಪೋರ್ಟ್ಸನ್ನು ಬಳಸಲಾಗ್ತಾಯಿತ್ತು, ವಾಯು ಮಾರ್ಗವನ್ನು ಬಳಸಲಾಗ್ತಾಯಿತ್ತು. ಸೊ ಇವಾಗ ಈ ಒಂದು ಮಾರ್ಗವನ್ನು ಬಳಸಬಹುದಾಗಿದೆ. ಹಾಗೆ ಸೋನಾಮಾರ್ಗ್ ಮತ್ತಿತರ ರಮಣೀಯ ತಾಣಗಳ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಿದೆ. ಸೊ ಇದು ಪ್ರವಾಸೋದ್ಯಮಕ್ಕೂ ಕೂಡ ಸಹಕಾರಿಯಾಗಲಿದೆ. ಹಾಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಆರ್ಥಿಕ ಅಭಿವೃದ್ಧಿಗೂ ಕೂಡ ಮತ್ತು ಸಾಮಾಜಿಕ ಸಂಸ್ಕೃತಿಗೂ ಕೂಡ ಸೊ ಇದು ಸಹಾಯವನ್ನು ಮಾಡಲಿದೆ. ಸೊ ಈ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ, ಈ ಒಂದು ಜಮ್ಮು ಕಾಶ್ಮೀರ ಮತ್ತು ಈ ಲಡಾಖ್ ರೀಜನಲ್ಲಿ ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಅಲ್ಲಿ ಹಿಮಪಾತ ಆಗ್ತಾಯಿತ್ತು. ಹಿಮಪಾತ ಆಗುತ್ತಾ ಇರೋದ್ರಿಂದ ಅಲ್ಲಿ ರಸ್ತೆಗಳು ಏನಾಗ್ತಾ ಇತ್ತು ಅಂದರೆ ಬ್ಲಾಕ್ ಆಗ್ತಾಯಿತ್ತು. ಸೊ ಇದೇನಾಗಲಿದೆ ಅಂತಂದರೆ ಅದಕ್ಕೆ ಒಂದು ಅಲ್ಟರ್ನೇಟಿವ್ ರೂಟ್ ಆಗಿ ಇದು ಕಂಡು ಬರಲಿದೆ. Now let us move to the next topic, the way forward for PM Kisan. This ಆರ್ಟಿಕಲ್ ಈಸ್ ಟಾಕಿಂಗ್ ಅಬೌಟ್ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಯೋಜನೆಯನ್ನು 2018ರಲ್ಲಿ ಜಾರಿಗೆ ತರಲಾಗತ್ತೆ. ಸೊ ಈ ಮೂಲಕ ಏನಂತಂದರೆ ರೈತರಿಗೆ ಸುಮಾರು 6,000 ರೂಪಾಯಿನ ನೀಡಲಾಗತ್ತೆ. 6,000 ರೂಪಾಯಿ DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ. ಸೊ ಈ 6,000 ರೂಪಾಯಿ ಏನಿದೆ, ಸೊ ಇದನ್ನು 3 ಕಂತುಗಳಲ್ಲಿ ನೀಡಲಾಗತ್ತೆ. ಅಂದರೆ 2,000 ರೂಪಾಯಿ, 2,000 ರೂಪಾಯಿ ಮತ್ತು 2,000 ರೂಪಾಯಿ ಅಂತ ಹೇಳಿ 3 ಕಂತುಗಳಲ್ಲಿ ರೈತರಿಗೆ ಈ ಒಂದು ಹಣವನ್ನು ನೀಡಲಾಗತ್ತೆ. ಸೊ ಏನು 2018ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗತ್ತೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಯೋಜನೆ ಬೆನಿಫಿಷಿಯರಿ ಅಂದರೆ ಇಲ್ಲಿ ಕೇವಲ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಗೆ ಮಾತ್ರ ನೀಡಲಾಗ್ತಾ ಇರುತ್ತೆ ಈ ಒಂದು ಹಣವನ್ನು. ಆದರೆ 2019ರಲ್ಲಿ ಈ ಒಂದು ಯೋಜನೆಯನ್ನು ಪರಿಷ್ಕರಣೆಯನ್ನು ಮಾಡ್ತಾರೆ. ಆ ಮೂಲಕ ಎಲ್ಲ ಅಂದರೆ ಆಲ್ ಫಾರ್ಮರ್ಸ್ ಹೂ ಓನ್ ಲ್ಯಾಂಡ್ ಅಂದರೆ ಭೂಮಿಯನ್ನು ಹೊಂದಿರುವಂತಹ ಎಲ್ಲ ರೈತರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ನೀಡಲಾಗ್ತಾ ಇದೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಮಿಯಾವಾಕಿ ಮೆಥಡ್ ಅನ್ನುವಂಥದ್ದು. ಹಾಗಿದ್ರೆ ಏನಿದು ಮಿಯಾವಾಕಿ ಮೆಥಡ್ ಅನ್ನುವಂಥದ್ದು ಅಂದರೆ, ಇಟ್ ಇಸ್ ಅ ಮೆಥಡ್ ಆಫ್, ಸೊ ಇದರ ಮೇಲೆ UPSCಯಲ್ಲಿ ಈ ಹಿಂದೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅ ಫಾರೆಸ್ಟ್ ಡೆವಲಪ್ ಬೈ ದ ಜಪಾನೀಸ್ ಬೊಟಾನಿಸ್ಟ್ ಆ್ಯಂಡ್ ಪ್ಲಾಂಟ್ ಎಕಾಲಜಿಸ್ಟ್ ಎಕ್ಸ್ಪರ್ಟ್ ಪ್ರೊಫೆಸರ್ ಅಕಿರಾ ಮಿಯಾವಾಕಿ. ಸೊ ಇದು ಒಂದು ಜಪಾನಿಯ ಒಂದು ತಂತ್ರವಾಗಿದೆ. ಜಪಾನಲ್ಲಿ ಈ ರೀತಿ ಒಂದು ಮೆಥಡನ್ನು ಫಾಲೋ ಮಾಡ್ತಾರೆ. ಅಂದರೆ ಇದು ಅರಣ್ಯೀಕರಣವನ್ನು ಮಾಡುವಂಥ ಒಂದು ವಿಧಾನ ಆಗಿದೆ. ಸೊ ಇದರಲ್ಲಿ ಇಟ್ ಇನ್ವಾಲ್ವ್ಸ್ ಪ್ಲಾಂಟಿಂಗ್ 2 to 4 ಟೈಪ್ಸ್ ಆಫ್ ಇಂಡಿಜಿನಿಯಸ್ ಟ್ರೀಸ್ ವಿತಿನ್ ಎವ್ರಿ ಸ್ಕ್ವೇರ್ ಮೀಟರ್. ಸೊ ಪ್ರತಿ ಒಂದು ಸ್ಕ್ವೇರ್ ಮೀಟರ್ನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ಇಂಡಿಜಿನಿಯಸ್, ವೆರಿ ಇಂಪಾರ್ಟೆಂಟ್, ಸ್ಥಳೀಯವಾಗಿ ಏನು ಸಸ್ಯಗಳಿರುತ್ತೆ, ಮರಗಳಿರುತ್ತೆ, ಅವುಗಳನ್ನ ಪ್ಲಾಂಟೇಶನ್ ಮಾಡಲಾಗತ್ತೆ ಇದರಲ್ಲಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ಪ್ರಾಜೆಕ್ಟ್ ವೀರ್ಗತ ಅನ್ನುವಂಥದ್ದು. ಸೊ ಈ ಒಂದು ಯೋಜನೆಯನ್ನು 2021ರಲ್ಲಿ ಲಾಂಚ್ ಮಾಡಲಾಗುತ್ತೆ. ಯಾವ ಒಂದು ಉದ್ದೇಶಕ್ಕಾಗಿ ಅಂತಂದರೆ, ಏನು 2021ರಲ್ಲಿ ಸ್ವತಂತ್ರಗೊಂಡು 75 ವರ್ಷಗಳು ಸಂಧಿಸುತ್ತೆ. ಸೊ ಇದರ ಭಾಗವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಹಾಗಿದ್ರೆ ಇದರ ಉದ್ದೇಶ ಏನು ಅಂತಂದರೆ, ಟು ರೈಸ್ ಅವೇರ್ನೆಸ್ ಆಫ್ ಗ್ಯಾಲಂಟ್ರಿ ಅವಾರ್ಡೀಸ್ ಆ್ಯಕ್ಟ್ಸ್ ಆಫ್ ಬ್ರೇವ್ರಿ ಆ್ಯಂಡ್ ಲೈಫ್ ಸ್ಟೋರೀಸ್ ಆಫ್ ದೀಸ್ ಹೀರೋಸ್. ಸೊ ಏನಿವಾಗ ಶೌರ್ಯ ಕಾರ್ಯಗಳನ್ನೇನು ಮಾಡಿರ್ತಾರ, ಹಾಗೆ ಅವರ ಒಂದು ಧೈರ್ಯದ ಮತ್ತು ಅವರ ಒಂದು ಜೀವನದ ಕಥೆಗಳನ್ನು ಹೇಳುವಂಥ ಉದ್ದೇಶವನ್ನು ಸೊ ಈ ಒಂದು ಪ್ರಾಜೆಕ್ಟ್ ವೀರಗತ ಅನ್ನುವಂಥದ್ದು ಹೊಂದಿದೆ. ಹಾಗೆ ಇದರಲ್ಲಿ ಈ ಮೂಲಕ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂದರೆ, ದೇಶಭಕ್ತಿಯ ಮತ್ತು ನಾಗರಿಕರ ಮೌಲ್ಯಗಳನ್ನ ತಿಳಿದುಕೊಳ್ಳಲಿಕ್ಕೆ ಈ ಒಂದು ಇನಿಷಿಯೇಟಿವ್ ಇಲ್ಲಿ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇದನ್ನು ಯಾವ ಒಂದು ಮಿನಿಸ್ಟ್ರಿ ಮಾಡ್ತಾ ಇದೆ ಅಂದರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರ ಒಂದು ಸಂಯೋಗದೊಂದಿಗೆ ಅಥವಾ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸೊ ಇಲ್ಲಿ ನಂತರದಲ್ಲಿ ಪ್ರಾಜೆಕ್ಟ್ ವೀರ್ಗತ
4.0. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇಟ್ ಪ್ರೆಸೆಂಟೆಡ್ ವೆರೈಟಿ ಆಫ್ ಥಾಟ್ ಪ್ರೊವೋಕಿಂಗ್ ಟಾಪಿಕ್ಸ್ ಫಾರ್ ಎಸ್ಸೆ ಆ್ಯಂಡ್ ಪ್ಯಾರಾಗ್ರಾಫಿಂಗ್ ರೈಟಿಂಗ್. ಸೊ ಅಂದರೆ ಏನು ಮಾಡಲಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಲವೊಂದಿಷ್ಟು ತಾವೇ ವಿಚಾರವನ್ನು ಮಾಡಿ ಇಲ್ಲಿ ಹಲವಾರು ಒಂದು ವಿಷಯಗಳ ಕುರಿತು ಎಸ್ಸೆಯನ್ನು ಬರೀಲಿಕ್ಕೆ ಇಲ್ಲಿ ಅವರಿಗೆ ಸಾಧ್ಯ ಆಗತ್ತಾ. ಸೊ ಇಲ್ಲಿ ಯಾವುದರ ಕುರಿತು ಸ್ಟೂಡೆಂಟ್ಗೆ ಅಂದರೆ ಅವರ ಆಯ್ಕೆಯ ಮೇಲೆ, ಸೊ ದೇರ್ ಚೂಸನ್ ರೋಲ್ ಮಾಡೆಲ್ಸ್, ತಮ್ಮ ಆಯ್ಕೆಯ ರೋಲ್ ಮಾಡೆಲ್ಗಳ ಮೇಲೆ ಈ ಪ್ರಬಂಧವನ್ನು ಬರೀಲಿಕ್ಕೆ ಇದು ಸಹಾಯಕ ಆಗತ್ತಾ. ಸೊ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು. ಸೊ ಇವರು ದ ಫಸ್ಟ್ 1850 ಫಸ್ಟ್ ವಾರ ಇಂಡಿಪೆಂಡೆನ್ಸ್ನಲ್ಲಿ ಇವರ ರೋಲ್ ಏನಾಗಿತ್ತು. ಸೊ ಹಾಗೆ ಸಿಗ್ನಿಫಿಕೆಂಟ್ ರೋಲ್ ಆಫ್ ಟ್ರೈಬಲ್ ಅಪ್ರೈಸಿಂಗ್ಸ್ ಇನ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್. ಸೊ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಬುಡಕಟ್ಟು ದಂಗೆಗಳ ಒಂದು ಮಹತ್ವ ಏನಾಗಿತ್ತು, ಈ ರೀತಿ ಒಂದು ಒಂದು ಟಾಪಿಕನ್ನು ಅವರಿಗೆ ಪ್ರಬಂಧವನ್ನು ಬರೀಲಿಕ್ಕೆ ಅವರಿಗೆ ನೀಡಲಾಗತ್ತಾ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.